ಎಲ್ಲರೂ ಒಂದೊಂದು ರೀತಿಯಲ್ಲಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಮೆರೆಸಿದ್ದಾರೆ. 1831 ಸಂದರ್ಭದಲ್ಲಿ ಪುರುಷರಿಗೆ ಮಾತ್ರ ಪ್ರಾಧಾನ್ಯತೆ ಇತ್ತು. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ಥಾನಮಾನ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ದೊರಕಬೇಕು, ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಎಂದು ಹೋರಾಡಿದವರು ಇವರೇ ಸಾವಿತ್ರಿಬಾ ಫುಲೆ. ಶಿಕ್ಷಣದ ತಾಯಿ, ಭಾರತದ ಮೊಟ್ಟ ಮೊದಲ ಶಿಕ್ಷಕಿ. ಇವರ ಬಗ್ಗೆ ಒಂದು ಸುಂದರ ನಾಟಕ ಪ್ರದರ್ಶನ. ಇದು ದೇಶ ಕಂಡ ಸಾವಿತ್ರಿಬಾ ಫುಲೆ. ಪಾತ್ರ ಪರಿಚಯ. ಸಾವಿತ್ರಿಬಾ ಫುಲೆ ಪಾತ್ರದಲ್ಲಿ ಗೀತಾಂಜಲಿ, ಜ್ಯೋತಿಬಾ ಫುಲೆ ಪಾತ್ರದಲ್ಲಿ ತರುಣ, ಊರಿನ ಗೌಡ್ರು ಪಾತ್ರದಲ್ಲಿ ಅಭಿಷೇಕ್, ಗೌಡನ ಸಹಾಯಕ ಪಾತ್ರದಲ್ಲಿ ವಿಜಯ್ ಕುಮಾರ್, ಊರಿನ ಪಟೇಲ್ನ ಪಾತ್ರದಲ್ಲಿ ಶಶಾಂಕ್, ಪಟೇಲ್ನ ಸಹಾಯಕ ಪಾತ್ರದಲ್ಲಿ ಪ್ರದೀಪ್, ಊರಿನ ಕುಲಕರ್ಣಿ ಪಾತ್ರದಲ್ಲಿ ಅಜ್ಜಯ್ಯ, ಮುನಿಯಾ ಪಾತ್ರದಲ್ಲಿ ಧರ್ಮೇಂದ್ರ ಕುಮಾರ್ ಹಾಗೂ ಇವರೆಲ್ಲರೂ ವಿದ್ಯಾರ್ಥಿಗಳು. ಇವರೆಲ್ಲರೂ ಊರಿನ ಜನರು. ಅದು ನನಗೆ ಅಕ್ಷರ ಕಲಿಯಕ ಆಸಕ್ತಿ ಐತಿ. ನೀವು ನನಗೆ ಅಕ್ಷರ ಕಲಿಯಕ ಸಹಾಯ ಮಾಡ್ತೀರಲ್ರಿ? ನೀನು ನನ್ನ ಸರ್ವಸ್ವ ಮಾತ್ರ ಅಲ್ಲ, ಇಡೀ ಮಕ್ಕಳಕ್ಕೆ ಕೀರ್ತಿ ಕಲಿಸಲಾಗಬೇಕು ಎನ್ನುವುದೇ ನನ್ನ ಆಸೆ. ಅದಕ್ಕಾಗಿ ನೀ ಅಭ್ಯಾಸ ಕಲಿಯಲೇಬೇಕು. ನಿಮ್ಮ ಬದಲಾವಣೆಯ ಬಂಧವನ್ನು ಹೋಗೋದಕ್ಕೆ ನಾನು ಸಿದ್ಧ ಇದ್ದೀನಿ. ನಿಮ್ಮ ಆಸಕ್ತಿಯ ಅಕ್ಷರಾಭ್ಯಾಸ ಮಾಡ್ತೀನಿ. ಹೌದೇನು ತಡೆ ಕೇಳ್ತೀನಿ ತಡೆ. ಅವ್ನು ಸುಮ್ಮನಿಗೆ ಹೇಳಿದ್ದೆ, ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂತಿದ್ದೆ ಇಂಡಿಯಾನಿಂದ. ಇದು ಈಗ ಕೇಳ್ತೀನಿ ತಡೆ, ನಾನು ಬೆಳಗ್ಗೆ ಮಾಡಲಾ? ಅದೇ ಮನೆಯಾಗ ಯೂಸ್ ಮಾಡೋದೆ. ಹೌದಾ, ಸರಿ ಅಣ್ಣ. ನಾನು 5 ಮನೆಗೆ 3 ಇದಾವ. ಮನೆಗೆ ಕೇಳ್ತೀನಿ ಒಂದ್ಸರಿ, ಕೊಡ ಅಂತ ಹೇಳಿದ್ರೆ ಕೊಡ್ತೀನಿ. ಅಕ್ಷರಾಭ್ಯಾಸ ಮಾಡ್ಸಕತ್ತೀನಿ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ತಾನೆ. ಶಿಕ್ಷಣ ಮನ್ಯಾಗ ಮುಸ್ರಿ ತಿಕ್ಕವು, ಕಸ ಬೆಳೆವು ಎಲ್ಲ ಬಿಟ್ಕೊಂಡು ಶಿಕ್ಷಣ ಕೊಡಿಸ್ತಾನೆ. ಶಿಕ್ಷಣ ನಿಮ್ಮ ಮನೆ ಬೆಳೆದಾಕಿ, ನಿಮ್ಮ ಮಕ್ಕಳನ್ನ ಬೆಳೆಸಾಕಿ. ತಾಯಿ ಹೆಚ್ಚಿನ ಸಮಯ ಮಕ್ಕಳ ಜೊತೆ ಕಳೀತಾಳ. ಲಾಲೆ ಪಾಲೆ ಸಂಸ್ಕಾರ ನೀಡೋದ್ರಾಗ ಶಿಕ್ಷಣ ಬಹಳ ಮುಖ್ಯ ಐತಿ. ಪ್ರತಿಯೊಬ್ಬರ ವ್ಯಕ್ತಿತ್ವ ನಿರ್ಮಾಣ ಆಗುದು ಶಿಕ್ಷಣದಿಂದ. ನೋಡ್ರಿ ಸೌಕಾರ ಊರುತ್ತಾರ, ನಿಮ್ಗೂ ಕಿಮ್ಮತ್ ಕೊಡೋ ನೋಡ್ರಿ. ಆಕಿ ನೀವೇನ್ ಮಾಡ್ತೀರಿ ಮಾಡ್ರಿ. ನನ್ ಸತ್ ಮೇಲೆ ಚಿಟಿಗಾರ ಪದ್ಧತಿ ಇದೆ, ಅದಕ್ಕ ಅಡಗಲಾಗ್ತೇನಿ. ಬಲೆ ಚಟಿಡಿ ಬಾ ಗೌಡ್ ನಾನು ನೀನು. ನಿಮ್ಮ ಮನಸ್ಪರ್ಧಕ್ಕೆ ಧಿಕ್ಕಾರವಿರಲಿ.
ಸತ್ತ ಮೇಲೆ ಚಿತೆಗೆ ಆಡ್ತಿರೇನು? ಗಂಡಿಗೆ ಇಲ್ಲದ ಶಿಕ್ಷೆ ಹೆಣ್ಣಿಗೆ. ಅವಳು ಅಬಲೆ ಅಂತನ, ಅವಳು ಭೋಗದ ವಸ್ತನ. ನಿಮ್ಮ ಮೌಢ ಪದ್ಧತಿಗೆ ಬೇಲಿ ಹಾಕ್ತೀನಿ. ಹೇಳ್ರಿ ಪಟೇಲ್ರ ಆ ಸಾಯ್ತ್ರಿ ಸಾಲಿ ಕಲಿಸ್ತಾ ಅಂತ ಸಾಲಿ ಹೆಂಗ್ ಕಲಿಸ್ತಾ ನಾನು ನೋಡೇ ಬಿಡ್ತೀನಿ. ಹುಡ್ರಿ ಪಟೇಲ್ರ ಆಕಿ ಪಾಠ ಕಲ್ಸಲ್ರಿ. ನಮಸ್ಕಾರ ರೀ ಸಾವ್ಕಾರ. ಯಾಕ್ರಿ ಸಾವ್ಕಾರ ಅಲ್ಲಿದ್ರೆ ಇಲ್ಲಿ ಯಾಕೆ ಬರ್ಬೇಕಿದ್ರಿ? ಹೇಳಿದ್ರೆ ನಾನಾ ಬರ್ತಿದ್ನಲ್ರಿ. ಆಕಿ ಸಾವಿತ್ರವ ನನ್ನ ಮಾತ ಕೇಳವಳ. ಹತ್ತೂರ್ಗೆ ನಾನಾ ಗೌಡದೀನಿ. ಹತ್ತರಿಗೆ ನೀವು ಗೌಡಿದ್ರಿ, ನಿಮ್ಗೆ ಮೇರೆ ಕೊಡವಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಮಾಡ್ರಿ, ನಾವೇ ಇರ್ತೀವಿ. ಇವತ್ತು ಆಕಿಗೆ ಒಂದ್ ಗತಿ ಕಾಣಿಸ್ಲೇಬೇಕು. ನಾಳೆ ಎಂಡಿಲ್ಲ ನಾವು ಮನ ಮಾಡಲ್ರಿ. ಹುನ್ರಿ ಗೌಡ್ರ, ಆಕಿ ಬಿಡೋದ್ ಬೇಡ್ಬೇಡ್ರಿ, ನೀವ್ ಹೇಳ್ದಂಗ ಅಲ್ಲಿ. ಎಲ್ಲಾರು ಕೇಳ್ರಿ, ನಾಳೆಗೆ ಎಂಡಿಲಿ ಅವಮಾನ ಮಾಡನ್ರಿ. ನಾಳೆ ಎಲ್ಲ ವ್ಯವಸ್ಥೆ ಮಾಡೇನ್ರಿ ಪಟೇಲ್ರ. ಬರ್ಲಿ ಆಕಿನ ಬರ್ರಿ. ಏ ಸಾಯ್ತ್ರ ನೀ ಏನ್ ಸಾಲಿ ಕಲ್ಸಿ ನಾನು ನೋಡೇ ಬಿಡ್ತೀನಿ. ನೋಡೋಣ ಬರೀ ಪಟೇಲ್ರ. ವಿದ್ಯೆ ಕಲಕ ವಯಸ್ಸಿಲ್ಲ, ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲ. ನೀವೇ ಮಾಡಿಕೊಂಡ ಅನಿಷ್ಟ ಪದ್ಧತಿ. ಏನೂ ಅರದ ವಯಸ್ಸಿನಾಗ ನಿಮ್ಮ ಹೆಣ್ಣು ಮಗುಗ ಮದ್ವಿ ಮಾಡ್ತೀರಿ. ಅವ ಕುಡುಕದನ್, ಅವ ಮೋಸ್ಗರದನ್ ಅಂತ ಏನೂ ತಿಳಿಯಲಾರದೆ ನಿಮ್ಮ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತೀರಿ. ಯಾಕ ಅವ್ರಿಗೆ ಬಕ್ಕ ಹಾಕಿಲ್ಲೇನೋ? ಇದೇ ನಿಮ್ ಪದ್ಧತಿ, ಇದೇ ನಿಮ್ಮ ಆಚಾರ. ಬದಲಾಯಿಸ್ರಿ ನಿಮ್ ವಿಚಾರವನ್ನ. ಯಾವ ಹೆಣ್ಣಿಗೆ ನೀವು ಹೆಂಡೆ ಇರ್ತೀರೋ ಅದೇ ಮುಂದೆ ಹೂವಿನ ಹಾರವಾಗಿ ಬದಲಾಗುತ್ತ. ಯಾವ ಹೆಣ್ಣು ಕಣ್ಣು ಇಡ್ತಾರ ಆ ಹೆಣ್ಣಿಗೆ ಕಣ್ಣೀರಿಸಲು ಈ ಸಾವಿತ್ರಿ ಇದ್ದೇ ಇರ್ತಾಳೆ. ನಿಮ್ಮ ಆಚಾರ ವಿಚಾರ್ಕೊಂಡು ಹಾಕೇ ಹಾಕ್ತೀನಿ. ಮುಚ್ಚ ಬಾಯಿ ಮಾತಾಡಿದ್ರು ಉತ್ತರ ಮಾಡ್ದಂತೆ ಅಲ್ಲ. ಊರುತ್ತಾರ ಮಾಡ್ತೇವೆ ಅಂತ ಊರುತ್ತಾರ. ಅಕ್ಷರಾಭ್ಯಾಸ ಕಲಿಸ್ತಂತೆ ಅಲ್ಲಿ ಎಲ್ಲರಿಂದ ಆಗ್ಬೇಕಲ್ಲ. ಅವಮಾನಕ್ಕೊಳಗಾದ ಸಾವಿತ್ರಿ ಬಾಪುಲೆ ಮುಂದೇನು ಮಾಡುತ್ತಾಳೆ ನೋಡೋಣ. ಅಕ್ಕರ ಅಣ್ಣರ ಏನವ್ವ ನಿಮ್ಮ ಹೆಣ್ಣು ಮಗುಗ ಅಕ್ಷರಾಭ್ಯಾಸ ಕಲಿಸ್ತೀನಿ. ಕಲಿಸಿ ಅಣ್ಣರ ಅದರಿಂದ ವರ್ಷ ಚೆನ್ನಾಗಾಗುತ್ತ. ಏನು ಅಕ್ಷರಾಭ್ಯಾಸ ಅದೇನು ಬೇಡ. ಮನೆ ಕೆಲಸ ಮಾಡ್ಕೊಳ್ಳೋರು ಸಾಕು. ಹೆಣ್ಮಕ್ಳಿಗೆ ಯಾಕ ಓದು ಬರ ಕೊಟ್ಟು ಮನೆಗೆ ಹೋಗೋರು ಅದೆಲ್ಲ ಏನು ಬೇಡ. ಅಪ್ಪ ಕಲಿತೀನಪ್ಪ, ಕಲಿಸಪ್ಪ. ಅಪ್ಪ ನಾನು ಶಾಲೆಗೆ ಹೋಗ್ತೀನಿ, ಕಲಿಸಪ್ಪ. ಅಪ್ಪ ಕಲಿಸಪ್ಪ. ಬೇಡ ಬೇಡ ಸುಮ್ಕಿರ್ತಿಲ್ಲ. ಹೆಣ್ಮಕ್ಳು ಅಕ್ಷರ ಕಲ್ತ್ರ ಬಾಳ ಚಂದ ಕೇಳ್ತಿರೋರು. ಬಾಳ ಕಳಿಸ್ರಿ ಅಣ್ಣಾರ. ಮನೆಯಲ್ಲಿ ಒಬ್ಬ ಹೆಣ್ಮಕ್ಳು ಅಕ್ಷರ ಕಲ್ತ್ರ ಇಡೀ ಕುಟುಂಬವನ್ನ ಸಂರಕ್ಷಣೆ ಮಾಡ್ತಾಳ್ರಿ. ಎಂತ ಪರಿಸ್ಥಿತಿ ಬಂದ್ರೆ ಹೆದ್ರಂಗಿದ್ರಿ. ಕಳಿಸ್ರಿ ಅಣ್ಣಾರ. ಸಾವಿತ್ರವ ಅಕ್ಷರ ಕಲಿಸ್ತ ಅಂತ ನಮ್ಮ ಮನೆ ಊರ್ ಹೆಣ್ಮಕ್ಳ ತಲೆ ಕೆಡ್ಸ್ಬೇಡ. ಅವ್ರ ಕಲ್ತು ಊರು ಉದ್ಧಾರ ಮಾಡೋದೇನ್ ಬೇಡ. ಹಂಗೇನ್ ಹೋಗಲ್ರಿ ಅಣ್ಣಾರ. ನೋಡವ್ವ, ನೀ ನಮ್ಮನೆ ಹೆಣ್ಮಕ್ಳು ತಂಟಕ್ ಬರ್ಬೇಡ. ಸುಮ್ನೆ ಹೋಗು. ನೀನ್ ಆಗ್ದಲ್ದ ಎಲ್ರು ಹಾಳು ಮಾಡಬೇಡ. ನಡಿ ನಡಿ. ಅಕ್ಕರ ಅಣ್ಣಾರ ಏನಮ್ಮ ನೀನು ಜ್ಯೋತಿಬಾಯಿ ಫುಲೆ ಅವರ ಹೆಂಡತಿ ಅಲ್ವಾ? ನೋಡ್ರಿ ಅಣ್ಣಾರ. ಹೇಳಮ್ಮ ಏನಾಗಬೇಕಾಗಿತ್ತು? ನಿಮ್ಮ ಹೆಣ್ಣು ಮಗುಗ ಅಕ್ಷರಾಭ್ಯಾಸ ಕಲಿಸ್ತೀನಿ. ಕಳಿಸ್ರಿ ಅಣ್ಣಾರ. ಅದರಿಂದ ಭವಿಷ್ಯ ಚೆನ್ನಾಗಾಗುತ್ತ. ಎಂತ ದೊಡ್ಡ ಗುಣವ ನಿಂದು. ಈಗ ಇರೋ ಪರಿಸ್ಥಿತಿಯಾಗ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ. ಖಂಡಿತ ಕಳಿಸ್ತೀನಿ ಕಣವ ನನ್ನ ಮಗಳನ್ನು. ಅವಳಿಗೆ ಅಕ್ಷರಾಭ್ಯಾಸ ಮಾಡಿ ಆಕಿ ಬಾಳಿಗೆ ಬೆಳಕಾಗವ. ನಾನು ನಿನಗೆ ಋಣಿಯಾಗಿರುತ್ತೇನೆ. ದೊಡ್ಡ ಮಾತ್ರಿ ಅಣ್ಣಾರ. ನಿಮ್ಮಂಗ ಎಲ್ಲರೂ ಆಲೋಚನೆ ಮಾಡಿದ್ರೆ ಹೆಣ್ಮಕ್ಳು ಅಕ್ಷರ ಕಲ್ತಿದ್ರು. ಕಳಿಸ್ರಿ. ಕಾಲ್ ಕೆಟ್ಟೈತಂತ ನೀವು ಗಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ. ಸ್ವಲ್ಪ ಎಲ್ಲರೂ ಜೋಶ್ ಕೊಡ್ಬೇಕು ಅವ್ರಿಗೆ. ನೀವು ಜೋಶ್ ಕೊಟ್ಟರೆ ಅವ್ರಿಗೆ ವಾಯ್ಸ್ ಬರುತ್ತೆ ಸ್ವಲ್ಪ ಜಾಸ್ತಿ. ನೀವು ಹೆಂಗೆ ಪ್ರೋತ್ಸಾಹ ಮಾಡ್ತೀರಿ ಅವ್ರು ಹಂಗಂಗೆ ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಸ್ಟೆಪ್ ಹಾಕ್ತಾರೆ. ನೀವು ಸ್ವಲ್ಪ ಜೋಶ್ ಕೊಡ್ರಿ.
ಅಂದಿನ ಕಾಲದಲ್ಲಿ ಸಾವಿತ್ರಿಬಾ ಫುಲೆಯವರು ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡುವುದರ ಮೂಲಕ ಮೊದಲನೇ ಶಿಕ್ಷಕಿಯಾಗಿ ಮಹಿಳೆಯರ ಜೀವನದಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನು ಮೂಡಿಸಿದಂಥ ತಾಯಿ. ಅಂದಿನ ಕಾಲದಲ್ಲಿ ಅಕ್ಷರ ಕ್ರಾಂತಿಯನ್ನು ಮೂಡಿಸಿದ ಸಾವಿತ್ರಿಬಾ ಫುಲೆ ಇಂದಿಗೂ ಸ್ಮರಣೀಯವಾಗಿದ್ದಾರೆ. ಮಹಿಳಾ ಶಿಕ್ಷಣವು ಇಂದು ಮುಂದೆ ಬಂದು ಜ್ಯೋತಿಬಾ ಫುಲೆ ಅಂತ ಎಲ್ಲ ಸಾವಿತ್ರಿಬಾ ಫುಲೆಯವರಿಗೆ ಜ್ಯೋತಿಬಾ ಅವರ ಪತಿಯವರು ಆದರ್ಶವಾಗಿ ಅವರ ಮಹಿಳೆಯನ್ನು ಮಾಡಿದ್ದಾರೆ. ಎಲ್ಲ ಪುರುಷರು ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಜೀವನದಲ್ಲಿ ಬಾಳಿನಲ್ಲಿ ಒಂದು ಬೆಳಕನ್ನು ತರೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು.
ಫಂಕ್ಷನ್ ಮುಗಿದ್ಮೇಲೆ ಬರ್ತೀನಿ ಸೀದಾ ಮನೆಗೆ. ಗೊತ್ತಿಲ್ಲ ಯಾಕೆ ಏನಾಯ್ತು ಹೇಳ. ನಾಚೆ ಐತೆ ನಿಮ್ಗೆ ತುಂಬ ಮಕ್ಕಳಂಗಿದ್ರೆ ನೆಕ್ಸ್ಟ್ ಗಾಂಗಲ್ ಬಂಗಾರಿ ಸಾಂಗ್ನವ್ರು ಬರಬೇಕು ಫಸ್ಟ್ ಸ್ಟ್ಯಾಂಡರ್ಡ್.
ಕೈಗಳು ಅವರವರದೇ ಇರಬೇಕು. ಅನುಭವಿಸೋ ಸುಖಕ್ಕೆಲ್ಲ ತಮ್ಮದೇ ಬೆವರಿನ ಬೆಲೆ ಇರಬೇಕು. ಜಗತ್ತಿನ ಎಲ್ಲ ಶ್ರಮಜೀವಿಗಳಿಗೂ ಹ್ಯಾಟ್ಸ್ ಆಫ್. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ನಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ನೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಬೇಕು ಒಳಿಸಿ ಗಂಗ ಮರವೇ ಬೇಕು, ಅನಿಗಂತ ಹೇಗೆ ಬೇಕು. ಬೇಕು
ಕುಯ್ಲು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು Congratulations, Janu. ಈ ರಾಜನ್ ನೀನೆ queen. ಮುದ್ದಾದ lady Janu. ಇಡೀ area beauty ನೀನು. ದೇವರೇ, ಇವ್ಳು ಚಂದಿರನ ಕೊನೆ ಮಗಳೇ. ದೇವರೇ, ಇವ್ಳು ಇಂದಿರನ ಉರಿದವಳೇ. ಹೋದನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಕಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಚೌಕರಿ ನನ್ನ ಕೊಂಡರು ಲಟ್ಟರಿ ಸೀಕ್ರೆಟು ಕೇಳಿರಿ ಇವಳೆ ನನ್ನ ಫೇವ್ರೇಟು ಸಿಗರಿ ಜಾನು ಈ ರಾಜನ್ ನೀನೆ ಕುಯ್ಲು ಮುದ್ದಾದ ಲೇಡಿ ಡಾನು ನಕ ಬಿಟ್ರೆ ಹಾಲು ಜೇನು In this drama, he is the father, he is the son, he is the clockmaker, and these are the people. Here the son is very lazy, so the father wants him to teach a lesson about the value of time. Now let's begin the drama.
Yes, son. Come here. Why, father? Go and bring your clock which is kept in my cupboard. Okay, father. ಹಾಂ Take it, father. Take this watch and go to the market. Show it to the people and ask the people what is the price of this watch. Okay, father. Na 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 na. Excuse me, bro. Excuse me. Yes. What is the price of this watch? Please tell me. I think it is 900 rupees. Thanks, bro. 900 rupees. Excuse me, bro. Excuse me. Yes. What is the price of this watch? Please tell me. I think it is 800 rupees. Thanks, bro. 800 rupees, 900 rupees. Excuse me, sister. Yes. Can you please tell me what is the price of this watch? This watch? Yes, sir. Maybe I think it is 1500. Thanks, sister. Somebody said 800, somebody said 500. What is the real cost maybe? Father, everyone told me a different price for this watch. Somebody said 800, somebody said 500, and somebody said 1000. Alright, keep this watch back in my cupboard. Okay, father. Next day. Come, my son. Come here. Why, father? Go and bring that watch again, which was kept in my cupboard. That watch, father? Yes, bring. Okay, father. Take it, father. Take it. Again, go to the market and don't ask the price of watch. Only ask the value of time. Value of time? Yes, value of time. Okay, father. What is it? I think my father. Excuse me, bro. Yes. What is the value of time? There is no value for time. Go. Excuse me, bro. Yes. What is the value of time? Value? Hey, police, go away. Excuse me, sister. Yes. What is the value of time? A fool, no value for time. Go. No one said anything. Let's ask clockmaker. Excuse me, clockmaker. Yes. Can you please tell me what is the value of time? Value of time? Yes, sir. Come here. You cannot put a price on time. You can give millions of rupees. You cannot buy back 1 second of our life. That is why you must use our time wisely. Time has one bad thing and good thing. The bad thing is it passes. The good thing is you can choose how to spend it. Everyone in this world has 24 hours. The rich and the poor, the difference is outdoors hours. Oh, understood? Yes, sir. Thanks. Now I came to know the value of time. Here son came to know the value of time. Again he came back to his father. Father, now I came to know the value of time. From now onwards, I will do my work seriously.
Okay, good. Here now the life has been changed of that boy. Again he worked and gave value for time and became a good person. Thank you. ರುಕ್ಕಮ್ಮ 10ನೇ ತರಗತಿಯ ಮಕ್ಕಳಿಂದ ನಮ್ಮ ಊರೇ ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ ದೂರದಲ್ಲೂ ನಮ್ಮ ಮಾತೆ ಮಾತಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ನಾನು ಹುಟ್ಟಿದ ಈ ಮಾತು ಕಲಿತಾಗ ಬಂದು ಜೀವ ನೀನು ನೀಡುವೆನಾ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಭಾವುಕ ಮಾತಿನ ಜೊತೆಯಲ್ಲೇ ಗಂಧವಿರ ಕನ್ನಡ ಕಸ್ತೂರಿಯಲ್ಲೂ ಇಲ್ಲ ಊರಿನ ಹೆಸರಲ್ಲೇ ಕರುಣೆಯಿರ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ನೀರು ಹೇಳಿದರೆ ಮಾನಕ ನೀರು ತಾರೆಯೇ ಸತ್ಯ ಹೇಳುವುದೇ ನಾಯಕ ಎಂದು ತಾರೆಯೇ ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ ಏಳರಲ್ಲೂ ನಮ್ಮ ನೀನೇ ನೀರಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತಾಗ ಬಂದು ಜೀವ ನೀಡು ಅಂದರು ನೀಡುವೆನಾ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ಈಗಿರೋ ಸೌಭಾಗ್ಯ ಎಲ್ಲೂ ಇಲ್ಲ ಈಶ್ವರಿ ತಾಯಿ ಊರೇ ಇರು ಈಗಿರೋ ಆನಂದ ಎಲ್ಲೂ ಇಲ್ಲ ಮೆಚ್ಚಿದ ಊರೇ ಇರು ನನ್ನ ತಾಯಿಗೆ ಹಾಡಲು ನನಗೆ ತಾನೇ ನೋವು ನನ್ನ ಮನೆಗೆ ಹಾಡಲು ನನಗೆ ತಾನೇ ನೋವು ರುಕ್ಕಮ್ಮ ನೂರು ತರದ ಹೂವ ನೋಡಿದೆ ರುಕ್ಕಮ್ಮ ನೂರರಲ್ಲೂ ದುಂಡು ಮಲ್ಲಿಗೆ ನುಡಿದಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ
ಕನ್ನಡ ಮಣ್ಣನ್ನು ಮರಿದೆ ಓ ಅಭಿಮಾನಿ, ಓ ಅಭಿಮಾನಿ.
ಜಿಳಿಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ನೀಡು ಬೆಳೆಸದಿರು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಕರಿಬೇಡ ಓ ಅಭಿಮಾನಿ ಓ ಅಭಿಮಾನಿ
Not salsa, not flamenco, my brother. ಅದೇ You know. ಸ್ಕೂಲಾಗ ಹಳ್ಳಿ ನಾಟು ಸ್ಕೂಲಾಗಿದ್ದೀನಿ. ಹೊಲದ ಒಟ್ಟು ಭೂಮಿಯಲ್ಲಿ ಹೋರಿಯೆಂದು ಹಾರಿದಂತೆ ಮಾರಮ್ಮನ ಜಾತ್ರೆಯಲ್ಲಿ ಪೋತ ರಾಜ ಊಗಿದಂತೆ ಉಟ್ಟುಕೊಂಡು ಗರ್ಭವಾಸೆ ಮಾಡಿದಂತೆ ಮರಳಿನಲ್ಲಿ ಪಾಟೆ ಕೊಂಡು ಕೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಕೊಚ್ಚು ಬೆರೆಸಿದಂತೆ ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು ನಾಡು 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 ಹಳ್ಳಿ ನಾಡು 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 ಊರ ನಾಡು 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 ಹಾರ ಬೆಳೆಸಿದಂತೆ ಮಾರಿಗಾಡು ನಾಡು 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 ಬಿಚ್ಚು ತಂದಿಯಂತೆ ವೀರ ನಾಡು
ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಚಟ್ನಿಯಾದ ಮೆಣಸಪ್ಪ. ಸುಳ್ಳು ವಾರ್ತೆಗಳಿಗೆ ಸ್ವಾಗತ ಸುಸ್ವಾಗತ. ಓದುತ್ತಿರುವುದು ಸತ್ಯ ಹರಿಶ್ಚಂದ್ರನ ಮೊಮ್ಮಗನ ಮರಿಮೊಮ್ಮಗ. ಹೆಸರು ನಿಮಗೆ ಬೇಕು. ಇದೀಗ ತಾನೇ ಬಂದ ಸುದ್ದಿ, ಕುಂತು ಕೇಳುವವರಿಗಿಲ್ಲ ಬುದ್ಧಿ. ಬಿಟ್ನಾಳಿನಲ್ಲಿ ನೇತಾಜಿ ಸ್ಕೂಲ್ ನ ಪತ್ತೆ. ಸ್ಕೂಲ್ ಔಟ್ಕಟ್ಟದಲ್ಲಿ ಸ್ಕೂಲ್ ಬಸ್ಗಳು ಸುಸ್ತಾಗಿವೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸ್ವಚ್ಛಗೊಳ್ಳದೇ ಇದ್ದರೆ ಡಂಬರಕ್ಕೆ ಸ್ವಚ್ಛಗೊಳಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಭರ್ಜರಿ ಆದೇಶ ನೀಡಿದ್ದಾರೆ. ಆನೆ ಏರುವಿಗೆ ಡಿಕ್ಕಿ ಹೊಡೆದ ಆನೆಯ ಭೀಕರ ಸಾವು. ಔತ ಹುಲಿಯ ಎಂಬ ಡೈಲಾಗ್ ನಿಂದ ಅನೇಕ ಹುಲಿಗಳು ಆತ್ಮಹತ್ಯೆ ಮಾಡಿಕೊಂಡಿವೆ ಎಂದು ಅರಣ್ಯ ಇಲಾಖೆಯವರು ವರದಿ ಸಲ್ಲಿಸಿದ್ದಾರೆ. ಬಿಟ್ನಾಳಿನಲ್ಲಿ ವಿಮಾನವು ಹಾರಾಡುವಾಗ ಸೊಳ್ಳೆಯು ವಿಮಾನಕ್ಕೆ ಡಿಕ್ಕಿ ಹೊಡೆದು ಭಾರಿ ಅಪಘಾತ ಉಂಟಾಗಿವೆ ಎಂದು ಅನೇಕ ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಮಣ್ಣಿನಲ್ಲಿ ಹೂಳಲಾಗಿದೆ. ಇನ್ನು ಸತ್ತವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ವರದಿಯಾಗಿದೆ. ನಕ್ಷತ್ರಗಳು ಬೊಗಳುವಾಗ, ನಾಯಿಗಳು ಮಿಂಚುವಾಗ, ಹಸುಗಳು ಬರೆಯನ್ನಾರಿ ಬಂದು ಕಳ್ಳರನ್ನು ಹೊತ್ತುಕೊಂಡು ಹೋಗಿರುವ ಕಾರಣ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ. ಇಲಿ ಮತ್ತು ಬೆಕ್ಕಿನ ನಡುವೆ ಘನಘೋರ ಯುದ್ಧ ನಡೆದಿದ್ದು ಕೊನೆಯಲ್ಲಿ ಇಲಿಯು ಬೆಕ್ಕನ್ನು ನುಂಗಿ ಬಿಟ್ಟಿದೆ ಎಂದು ವರದಿಯಾಗಿದೆ. ತಾಜ್ ಮಹಲ್ನ ಮೇಲೆ ಕಾಗೆಗಳ ಗುಂಪು ಕುಂತು ತಾಜ್ ಮಹಲ್ನ ಬಣ್ಣವೇ ಕಪ್ಪಾಗಿದೆ. ಈ ಬಾರಿ ಮತ್ತೆ ಕರೋನಾಕ್ಕೆ ಮಾಸ್ಕ್ ಅನ್ನು ಬಾಯಿಯ ಬದಲು ಕಣ್ಣಿಗೆ ಹಾಕಿಕೊಳ್ಳುವುದು ಭಾರಿ ಪರಿಣಾಮಕಾರಿಯಾಗಿದೆ ಎಂದು ಆರೋಗ್ಯ ಇಲಾಖೆಯವರು ತಿಳಿಸಿದ್ದಾರೆ. ಕಿಡ್ನಿಯಲ್ಲಿ ಸ್ಟೋನ್ ಕಂಡು ಬಂದರೆ ಅದನ್ನು ಪಟಾಕಿ ತಿನ್ನುವುದರ ಮೂಲಕ ನಾಶ ಮಾಡಬೇಕು ಎಂದು ಡಾಕ್ಟರ್ ಕಿಡ್ನಿ ಸೋಮಪ್ಪ ಸಲಹೆ ನೀಡಿದ್ದಾರೆ. ಸೊಳ್ಳೆಯು ಮಾನವನಿಗೆ ಕಚ್ಚಿದ ಕಾರಣ ಸೊಳ್ಳೆಗೆ ಡೆಂಗು ಜ್ವರ ಬಂದಿದೆ ಎಂದು ಡೆಂಗುವಿನ ಡಾಕ್ಟರ್ ಮಂಗು ಹೇಳಿದ್ದಾರೆ. ನೀರಿಗಾಗಿ ಪರದಾಟ, ಸಮುದ್ರದಲ್ಲಿ ಹೊಡೆದಾಟ, ಯಾರ ಬಾಯಲ್ಲಿ ಗಿಲ್ಲಿ ಗಿಲ್ಲಿ ಎಂದು ಬರುತ್ತೋ ಅವರ ಮೇಲೆ ಹಲ್ಲಿ ಬಿಡಲಾಗುವುದು ಎಂದು ಇಲಿಯ ಮುಖ್ಯಸ್ಥ ಹೇಳಿದ್ದಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ. ರಾಜ್ಯದ ಎಲ್ಲ ಜನರು ಊಟವನ್ನು ಕುಡಿಯಬೇಕು, ನೀರನ್ನು ನುಂಗಬೇಕು ಎಂದು ಆರೋಗ್ಯ ಸಚಿವ ಅನಾರೋಗ್ಯದಲ್ಲಿದ್ದಾಗ ಆದೇಶಿಸಿದ್ದಾರೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರುವುದರಿಂದ ಅಲ್ಲಿಯ ನೊಣಗಳು ಬಿಟ್ನಾಳಿಗೆ ಬರಲಿದೆ ಎಂದು ವಾಯು ಸಚಿವ ಗಾಳಿಪ್ಪನ ಮಗ ಧೂಳಪ್ಪ ಹೇಳಿದ್ದಾರೆ. ದೇಶದೆಲ್ಲೆಡೆ ನಾಟಿ ಕೋಳಿಗಳ ಬೆಲೆ ದುಬಾರಿಯಾಗಿರುವುದರಿಂದ ಫಾರಂ ಕೋಳಿಗಳು ಬೇಜಾರಾಗಿವೆ ಎಂದು ವರದಿಯಾಗಿದೆ. ಎಲ್ಲಾ ಶಾಲೆಗಳಲ್ಲಿ ಬ್ಲಾಕ್ ಬೋರ್ಡ್ ಬದಲು ಕಲರ್ ಬೋರ್ಡ್ ಬಳಕೆ ಮಾಡಬೇಕೆಂದು ಬ್ಲಾಕ್ ಬೋರ್ಡ್ ದೊಡ್ಡಪ್ಪ ಕಲರ್ ಬೋರ್ಡ್ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ 99 ವರ್ಷದ ಮುದುಕರು ಸಾವನ್ನಪ್ಪುತ್ತಿರುವುದರಿಂದ ಮುದುಕರು ಬೃಹತ್ ಚಳವಳಿಯನ್ನು ನಡೆಸಿದ್ದಾರೆ. 99 ವರ್ಷದ ಹುಡುಗಿಗೆ ಹಲ್ಲು ದಾನ ಮಾಡುತ್ತಿದ್ದಾನೆಂದು ದಂತ ವೈದ್ಯ ಹುಲ್ಲಪ್ಪ ಹುಲ್ಲು ತಿನ್ನುತ್ತಾ ಹೇಳಿದ್ದಾನೆ ಎಂದು ವರದಿಯಾಗಿದೆ. ಇದೀಗ ಬಂದ ಒಲಿಂಪಿಕ್ ನ್ಯೂಸ್. ಪಿಟಿ ಉಷಾ 3 ಚಿನ್ನದ ಪದಕಗಳನ್ನು ಪಡೆದಿರುವುದರಿಂದ 3ನೇ ತರಗತಿಯವರಿಗೆ 3 ದಿನ ರಜೆಯನ್ನು ಘೋಷಿಸಲಾಗಿದೆ. ಈಜುಗಾರರ ಕಪ್ಪೆಯು ಬಾವಿಗೆ ಬಿದ್ದು ಸಾವನ್ನಪ್ಪಿ ರಾಷ್ಟ್ರೀಯ ಪುಸ್ತಕದಲ್ಲಿ ದಾಖಲು ಮಾಡಿದೆ. ನೊಣ ಮತ್ತು ಸೊಳ್ಳೆಯ ನಡುವೆ ರನ್ನಿಂಗ್ ರೇಸ್ ಗೆದ್ದವರಿಗೆ 1 ಲಕ್ಷ ಬಹುಮಾನ ನೀಡಲಾಗುವುದು ಎಂದು ಕ್ರೀಡಾ ಸಚಿವರು ತಿಳಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಚಹಾದ ಕಪ್ಪಿಗಾಗಿ ಹೋರಾಟ. ಗೆದ್ದವರಿಗೆ ಕಪ್ಪಿನ ಜೊತೆ ಚಹಾ ನೀಡಲಾಗುವುದು ಎಂದು ಪಾಕಿಸ್ತಾನದ ಪ್ರಧಾನಿ ಹೇಳಿದ್ದಾರೆ. ಟಿವಿಯಲ್ಲಿ ಬರುವ ವಾರ್ತೆಯನ್ನು ನಂಬಲೇಬೇಡಿ, ನಮ್ಮ ಸುಳ್ಳು ವಾರ್ತೆಯನ್ನು ನಂಬಿ. ನೀವು ಉದ್ಧಾರ ಆಗಿ ನಮ್ಮನ್ನು ಉದ್ಧಾರ ಮಾಡಿ. ಧನ್ಯವಾದಗಳು. ಇಲ್ಲಿಯವರೆಗೂ ನಿಮ್ಮ زيد عليها شوي عندي ميزة.
ಬ್ರೋ ಈ ತರ ಮಾಡಿದ್ರೆ ಯಾರು ತಗೋತಾರೆ ಬ್ರೋ? Likes me. ನೀವೆಲ್ಲ ಊರು ದೊಡ್ಡ ಮನುಷ್ಯರು ನಿಮಗೆ ಮಂತ್ರಿ ಜಾತಿ ಎಲ್ಲ ಕೊಟ್ಟಾದ್ರೆ ನನಗೆ ನನ್ನ ಚಿಕ್ಕ ಪ್ರೀತಿ ಗೆಳೆಯನಿಗೆ ಗುಡಿಯ ಕಟ್ಟಿ ಹೋಗೋದಿಲ್ಲ ನಿನ್ನ ಬಿಟ್ಟು ತಿಳ್ಳು ಗುರು ಫ್ರೆಂಡಿನ ಮಾತು ನನ್ನ ಫ್ರೆಂಡ್ಸ್ ಅಂದ್ರೆ ರತ್ನ ಮುಟ್ಟು ಪಾಮಚಗೆಲ್ಲ ನಾ ಗೋಲಿ ಆಡಿ ಗೋಲಿ ನಾನು ನೀನು ಒಂದಾಗಿದ್ರೆ ಡೈಲಿ ನಮಗೆ ಜಾಲಿ ಹೃದಯ ನಂದೇನೆ ಬಡಿತ ಮಿಂಗುತ್ತಾನೆ ನಮ್ಮ ಗೆಳತನ ಬಗ್ಗೆ ಮೆಚ್ಚುತ್ತಾನೆ ಗೆಳೆಯನಿಗೆ ಗುಡಿಯ ಕಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು ತಿಳ್ಳು ಗುರು ಫ್ರೆಂಡಿನ ಮಾತು ಮಾತು ಫ್ರೆಂಡ್ಸ್ ಅಂದ್ರೆ ರತ್ನ ಮುಟ್ಟು Social media, welcome. We welcome all our students for school on June 1st. ಕಲೆ ಅನ್ನೋದು ಯಾರಪ್ಪನ ಸತ್ವವಲ್ಲ. ಈ ಕಾರ್ಯಕ್ರಮವನ್ನು ಎಷ್ಟು ವಿಜೃಂಭಣೆ ನಡೆಸ್ಕೊಟ್ಟಂತ ರವಿ ಮಾಸ್ತರ್ ಹಾಗೂ ನಮ್ಮ ಮಹೇಶ್ ಮಾಸ್ತರ್ ಅವರಿಗೆ ಈ ವೇದಿಕೆ ಮೇಲೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ಅವರ ಮೂಲಕ ಅವರ ನೃತ್ಯದ ಮೂಲಕ
ನಿಮ್ಮೆಲ್ಲರನ್ನು ಮನವೊಲಿಸಲಿದ್ದಾರೆ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ಪ್ರೀತಿಯ ನಿಂತಲ್ಲೇ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬೀಳಕುತ್ತ ಕೆಳಗರ ಜೋಕಾಲಿ ಮುಗಿಬಿಡು ನಾವು ಕನ್ನಡಿಗರರು ವಿಶಾಲ ಹೃದಯದವರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ. ನಾವು ಒರಿಜಿನಲ್ तुले आंगन में गोल्डन झुमके मैं तन्ना में छुपा
मंगली जनरंजक कार्यक्रम ಚಪ್ಪಾಳೆ ಬರಲಿ ಬರ್ರಿ ಹಲೋ ಏ ಪುಟಿ ಒಂದೈದು ಜನ ಕೂಡ್ರಿ 6 ಜನ ಕೂಡ್ರಿ ನಡ್ತಕ್ಕಂತ ಇಂದಿನ ಈ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿ ಮೇಡಮ್ ಅವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಶಾಲೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಮ್ಮ ಶಾಲೆಯ ಸುಧಾರಣಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮೂರ್ತಿ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಗುವಿಗೆ ಶಿಕ್ಷಣ ಪ್ರಾರಂಭವಾಗುವುದೇ ಮನೆಯಿಂದ. ಈ ಶಿಕ್ಷಣವನ್ನು ಒದಗಿಸಲು ಕಾರಣಕರ್ತರಾದಂತ ನಮ್ಮ ಮುದ್ದು ಮಕ್ಕಳ ಪಾಲಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ರೂ ಊಟ ಮಾಡ್ಕೊಂಡು ಹೋಗ್ರಿ. ಯಾರು ಊಟ ಇಲ್ಲಂತ ಹಂಗೆ ಹೋಗ್ಬೇಡ್ರಿ. ಮತ್ತೆ ಮಾಡಿಸಿದ್ದಾರೆ, ಖಾಲಿ ಆಗಿತ್ತಲ್ಲ, ಈಗ ರೆಡಿ ಇದೆ. ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರಲ್ಲಿ ಕಳಕಳಿಯ ಒಂದು ವಿನಂತಿ, ಊಟ ಮಾಡ್ಕೊಂಡೇ ಹೋಗ್ರಿ. ಹಳ್ಳಿ ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ.